ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಂಡ್ರಿ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮ ಮನಸ್ಸು ಬೆಳೆಸ್ರಿ. ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಂಡ್ಬಂದು ಕರ್ನಾಟಕ ರಾಜ್ಯದ ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತು ವಿಷಯ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಈಗ ತಾನೇ ನಾನು ಕಾಂತಾರ ಸಿನಿಮಾವನ್ನು ನೋಡ್ಕೊಬಂದೆ. ಒಂದೇ ಮಾತಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ, ಕಲ್ಪನೆಗೂ ಮೀರಿದ, ಊಹೆಗೂ ಮೀರಿದ ಸಿನಿಮಾ ಈ ಕಾಂತಾರ, ನಮ್ಮ ಕಾಂತಾರ ಸಿನಿಮಾ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಕನ್ನಡಿಗರೇ, ತುಂಬ ಅದ್ಭುತವಾಗಿದೆ, ಸಖತ್ತಾಗಿದೆ, ಸೂಪರ್ ಆಗಿದೆ ಕಾಂತಾರ ಸಿನಿಮಾ. ಒಂಬಾಳೆ ಪ್ರೊಡಕ್ಷನ್ಗೆ ಕರ್ನಾಟಕ ರಾಜ್ಯದ ಜನತೆ ಪರವಾಗಿ ಬಹಳ ಧನ್ಯವಾದಗಳನ್ನು ಹೇಳ್ತೇವೆ. ವಿಜಯ್ ಕಿರಗಂದೂರ್ ಅವರಿಗೆ ರಾಜ್ಯ ಜನತೆ ಪರವಾಗಿ ಭಾಳ ಅಭಿನಂದನೆಗಳನ್ನು ಹೇಳ್ತೇವೆ. ಯಾಕಂತಂದರೆ ಇಂಥ ಒಂದು ದೊಡ್ಡ ಪ್ರೊಡಕ್ಷನ್ನು, ದೊಡ್ಡ ಇನ್ವೆಸ್ಟ್ಮೆಂಟು, ಇಂಥ ಒಂದು ದೊಡ್ಡ ಕತೆಗೆ ಸಹಕಾರ ನೀಡಿರ್ತಕ್ಕಂಥ ಒಂಬಳೆ ಪ್ರೊಡಕ್ಷನು ರಿಯಲಿ ಗ್ರೇಟು. ಇಂಥ ಪ್ರೊಡಕ್ಷನ್ಗಳು ಕರ್ನಾಟಕಕ್ಕೆ ಬರಬೇಕು. ಮೇಕಿಂಗ್ ಅಂತೂ ಅದ್ಭುತವಾಗಿದೆ. ಇದು ನಮ್ಮ ಕನ್ನಡ ಚಲನಚಿತ್ರನ ಅಂತ ನಮಗೇನೆ ಒಂಥರ ಆಶ್ಚರ್ಯ ಆಗುತ್ತೆ. ಈ ರೇಂಜಿಗೆ ತೆಗೆದಿದ್ದಾರೆ ನಮ್ಮ ರಿಷಬ್ ಶೆಟ್ಟಿ ಅವರು. ಅದ್ಭುತ ನಿರ್ದೇಶನ, ಅದ್ಭುತ ನಟನೆ, ಅದ್ಭುತ ಮೇಕಿಂಗು, ಅದ್ಭುತ ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಅದ್ಭುತ ಕ್ಯಾಮ್ರಾ ವರ್ಕು. ಅಬ್ಬಬ್ಬಾ, ಹೇಳತ್ತಿರೋದು ನೀವೇ ಹೋಗಿ ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಬೇಕು. ಯಾಕಂದರೆ ಅದನ್ನು ಹೇಳೋಕ್ಕಾಗಲ್ಲ. ಆ ಒಂದು ವಿಚಿತ್ರ ಅದ್ಭುತವಾಗಿದೆ ನಮ್ಮ ಕಾಂತಾರ ಸಿನಿಮಾ. ಎಲ್ಲರೂ ಹೋಗಿ ನೋಡಿ. ಇದು ಇತಿಹಾಸ ಪುಟದಲ್ಲಿ ಸೇರುವಂಥ ಸಿನಿಮಾ. ಇದಕ್ಕೆ ಯಾವ್ಯಾವ ಥರ ಎಲ್ಲ ನ್ಯಾಷನಲ್ ಅವಾರ್ಡು ಸಿಗಬೇಕು ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಿನಿಮಾ ಇದು. ಇವತ್ತೆಷ್ಟು ತಾರೀಕು? 5. ನಾನು ಜಾಬ್ ಇರೋದ್ರಿಂದ ನನಗೆ ಹೋಗೋಕ್ಕಾಗಲಿಲ್ಲ, ಬ್ಯುಸಿ ಆಗಲಿಲ್ಲ. ಯಾಕಂತಂದರೆ ಸಿನಿಮಾ ನೋಡಿ ರಿವ್ಯೂ ಕೊಡಬೇಕಾಗುತ್ತೆ, ಒಂದು ಸಿನಿಮಾದ ಬಗ್ಗೆ ಮಾತಾಡಬೇಕಾಗುತ್ತೆ. ನಾನು ಇವತ್ತು ರಜೆ ಇರೋದ್ರಿಂದ ಮಾರ್ನಿಂಗ್ ಶೋ ಹೋಗಿದ್ದೆ, ಸಂಜಯ್ ನಗರ ಥಿಯೇಟ್ರಿಗೆ, ವೈಭವ್ ಥಿಯೇಟ್ರಿಗೆ ಹೋಗಿದ್ದೆ. ಫುಲ್ಲು ಹೌಸ್ಫುಲ್, ಎಲ್ಲ ಶೋಸು ಫುಲ್ಲು. ಯಾಕಂದರೆ ಸಿನಿಮಾ ನೋಡ್ಕೊಬಂದು ಒಂದು ಸಿನಿಮಾದ ಬಗ್ಗೆ ಮಾತಾಡೋದು ಚೆನ್ನಾಗಿರುತ್ತೆ. ಸುಮ್ಮನೆ ಯಾರೋ ಹೇಳೋದನ್ನು ಕೇಳಿದ್ರೆ ಸರಿ ಇರೋದಿಲ್ಲ. ನಾನು ಖುದ್ದು ಹೋಗಿ, ನಾನೊಬ್ಬ ಯೂಟ್ಯೂಬರ್ ಆಗಿ ಹೋಗಿ ನೋಡಿ ಸಿನಿಮಾ ನೋಡ್ಕೊಬಂದೆ. ಭಯಾನಕವಾಗಿದ್ದೆ ರೀ, ಸಖತ್ತಾಗಿದೆ. ರಿಷಬ್ ಶೆಟ್ಟಿ ಅಂತೂ ಅದ್ಭುತ ನಾಯಕ ನಟ, ಸಿಕ್ಕಾಪಟ್ಟೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಮಗೆ ಇದ್ರ ಮುಂದೆ ಯಾವ ಹಾಲಿವುಡ್ ಇಲ್ಲ, ಬಾಲಿವುಡ್ ಇಲ್ಲ ರೀ, ಆ ರೇಂಜಿಗೆ ಮೇಕಿಂಗ್ ಮಾಡಿದ್ದಾರೆ ಸಿನಿಮಾನ. ನನಗೆ ಅನಿಸ್ತು ಯಾವ ಥರ ಮಾಡಿದಾರಪ್ಪ ಇದನ್ನ ಅಂತ ನನಗೆ ಅನಿಸ್ತು. ನನಗೊಬ್ಬ ಡೈರೆಕ್ಟರ್ ಮೈಂಡ್ ಇರೋನು ನಾನು. ಆದರೆ ರಿಷಬ್ ಶೆಟ್ಟಿ ಅವರ ಒಳಗೊಬ್ಬ ದೈವ ಇದ್ದಾನೆ. ರಿಷಬ್ ಶೆಟ್ಟಿ ಅವರ ಒಳಗೊಬ್ಬ ಶಕ್ತಿ ಇದೆ ರೀ, ಭಾಳ ಶಕ್ತಿ ಇದೆ. ಯಾವ ಹಾಲಿವುಡ್ಡಿಗೂ ಕಮ್ಮಿ ಇಲ್ಲ ರೀ. ಹಾಲಿವುಡ್ ಸಿನಿಮಾನೇ ನೋಡ್ದಂಗೆ ಆಯಿತು ಈ ಸಿನಿಮಾ ನೋಡಿದ್ರೆ. ಹೋಗಿ ನೋಡಿ, ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ಸಿನಿಮಾ, ತುಂಬ ಚೆನ್ನಾಗಿದೆ. ಭಾರತದ ಸನಾತನ ಧರ್ಮ, ಹಿಂದೂ ಧರ್ಮ, ಸಂಸ್ಕೃತಿ, ಸಂಸ್ಕಾರ, ಶಿವ ಪರಮೇಶ್ವರ ದೈವ, ಇದನ್ನು ಎತ್ತಿಡಿಯುವಂಥ ಒಂದು ಸಾಮಾಜಿಕ ಸಾಂಪ್ರದಾಯಿಕ ಸಿನಿಮಾ ನಮ್ಮ ಕಾಂತಾರ ಸಿನಿಮಾ. ಜನ ಥಿಯೇಟ್ರಿಗೆ ಬರಲ್ಲ ಅಂತಾರೆ. ಯಾಕ್ರಿ ಥಿಯೇಟ್ರಿಗೆ ಬರಲ್ಲ? ಒಂದು ಆರ್ಡಿನರಿ ಏರಿಯಾದಲ್ಲಿ ಒಂದು ಕ್ರೌಡ್ ಇಲ್ದಿರೋ ಏರಿಯಾದಲ್ಲಿ ಇರ್ತಕ್ಕಂಥ ಸಿನಿಮಾ ಥಿಯೇಟ್ರಿಗೆ ಫುಲ್ಲು ನುಗ್ಗಲು ಹೌಸ್ಫುಲ್. 5ನೇ ತಾರೀಕು, ಇವತ್ತು 5ನೇ ತಾರೀಕು ಮಾತಾಡ್ತಾ ಇದ್ದೀನಿ ನಾನು. ರಿಲೀಸ್ ಆಗಿ 2ನೇ ತಾರೀಕು. ಎಲ್ಲ ಶೋಸು ಫುಲ್ಲು. ಕಾರ್ಗಳು ಬರೇ ಶ್ರೀಮಂತರೆಲ್ಲ ಬಂದು ನೋಡ್ತಾ ಇದ್ದಾರೆ. ಲಾಸ್ಟಿಗೆ ಬರಬೇಕಾದ್ರೆ ಕೈ ಮುಕ್ಕೊಂಡೇ ಬರ್ತೀವಿ ಥಿಯೇಟ್ರಿಂದ. ಶಿವನ ಮಹತ್ವವನ್ನು ಭಾಳ ಅದ್ಭುತವಾಗಿ ಎತ್ತಿಡ್ದಿದ್ದಾರೆ ನಮ್ಮ ರಿಷಬ್ ಶೆಟ್ಟಿ ಅವರು. ನಿಜವೂ ಗ್ರೇಟು. ಇಂಥ ಡೈರೆಕ್ಟರ್ಗಳು, ಇಂಥ ಹೀರೋಗಳು ಇಂದ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ಹೆಚ್ಚು ಉನ್ನತಿಗೆ ಹೋಗುತ್ತೆ. ಈ ಥರ ವಿಭಿನ್ನ ಸಿನಿಮಾಗಳನ್ನು ತೆಗೆದಾಗ, ವಿಭಿನ್ನ ಕಥೆಗಳನ್ನು ಇಟ್ಕೊಂಡು ಸಿನಿಮಾ ತೆಗೆದಾಗ ಜನ ಬರ್ತಾರೆ. ಇವತ್ತೆಲ್ಲರೂ ಕರ್ನಾಟಕದ ಫಿಲಮ್ ಇಂಡಸ್ಟ್ರಿ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಹೊರ ರಾಜ್ಯದವರು, ಹೊರ ದೇಶದವರು. ನಮ್ಮ ಕೈಲಿ ಆಗಲ್ಲ. ಹಾಲಿವುಡ್ ರೇಂಜಿಗೆ ನಾವು ಮೇಕಿಂಗ್ ಮಾಡಕ್ಕೆ ಅಂದ್ಕೊಂಡಿದ್ವಿ. ಆದರೆ ನಮ್ಮ ಕನ್ನಡ ಸಿನಿಮಾ ಈ ರೇಂಜ್ಗೆ, ಹಾಲಿವುಡ್ ರೇಂಜ್ಗೆ ಸೀನ್ ಟು ಸೇನು ತೆಗೆದಿದ್ದಾರಲ್ಲ, ಅಬ್ಬಬ್ಬೋ ಗ್ರೇಟ್ ರೀ. ಹೇಳ್ಬೇಕಂದ್ರೆ ರಿಷಬ್ ಶೆಟ್ಟಿ ನಿಜವಾದ ಹೀರೋ ಅಂತ ಅನಿಸ್ತದೆ ರೀ. ಫೈಟಿಂಗ್ ಎಲ್ಲ ರಿಯಲಾಗೆ ಮಾಡಿಬಿಟ್ಟಿದ್ದಾರೆ ಅವರು.
ಎಗರೋದು, ಹೊಡೆಯೋದು, ಕುಣಿಯೋದು, ಮರ ಎತ್ತೋದು, ಇದೆಲ್ಲ ರಿಷಬ್ ಶೆಟ್ಟಿ ಇಲ್ಲಿ ರಿಯಲ್ ಇರೋ ಅಂತ ಹೇಳೋದಕ್ಕೆ ನಾನು ಭಾಳ ಇಷ್ಟಪಡ್ತೇನೆ. ಅದು ಅಲ್ಲಿಂದ ಬಂದಿದ್ದಾರೆ ಅವರು, ಹಳ್ಳಿಯಿಂದ, ಕಾಡಿನಿಂದ, ಆ ಒಂದು ವಾತಾವರಣದಿಂದ ಬಂದಿರೋದ್ರಿಂದ ಅವ್ರಿಗೆ ಯಾವುದೇ ಒಂದು ಕಾಡು, ಪ್ರಾಣಿಗಳು, ಪಕ್ಷಿಗಳು, ನದಿಗಳು ಅವ್ರಿಗೆ ಏನು ಅನ್ಸೋದಿಲ್ಲ. ಅಂದರೆ ಕೆಲಸ ಮಾಡ್ತಾರೆ. ಆ ಒಂದು ದೈವ ಶಕ್ತಿ ರಿಷಬ್ ಶೆಟ್ಟಿ ಅವರಲ್ಲಿದೆ. ಇವತ್ತು ತುಂಬ ಅದ್ಭುತ ಸಿನಿಮಾವನ್ನು ತೆಗೆದಿದ್ದಾರೆ. ಅದ್ಭುತ ಮೇಕಿಂಗ್ ಇದೆ, ಅದ್ಭುತ ಕಥೆ ಇದೆ. ಎಲ್ಲರೂ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ ಸಿನಿಮಾ ಅಂತ ಹೇಳ್ತಾ, ನನಗೆ ಹೆಮ್ಮೆ ಆಗುತ್ತೆ ನಮ್ಮ ಕನ್ನಡ ಚಿತ್ರ ಈ ಥರ ತೆಗೆದಿದ್ದಾರೆ ಅಂತ ಹೇಳ್ಕೊಳಕ್ಕೆ ನಮ್ಗೆ ಖುಷಿ ಆಗುತ್ತೆ. ಹೊರ ರಾಜ್ಯದವರು ಇವತ್ತು ಕರ್ನಾಟಕದಲ್ಲಿ ಈ ರೇಂಜ್ ಟ್ಯಾಲೆಂಟ್ಸ್ಗಳು ಅಂತ ಮಾತಾಡ್ತಾ ಇದ್ದಾರೆ. ಆ ರೇಂಜಿಗೆ ರಿಷಬ್ ಶೆಟ್ಟಿ ಅವರು ಒಂದು ಸಿನಿಮಾವನ್ನು ತೆಗೆದಿದ್ದಾರೆ, ತುಂಬ ಅದ್ಭುತವಾಗಿದೆ. ನೆಕ್ಸ್ಟು ಕಾಂತಾರ ಸಿನಿಮಾ ಇನ್ನೂ ಚೆನ್ನಾಗಿ ಬರಲಿ. ಅದ್ಭುತವಾಗಿ ರಿಷಬ್ ಶೆಟ್ಟಿ ಅವ್ರ ಬಗ್ಗೆ ಹೇಳೋದು ಬೇಕಾಗ್ಬಿಟ್ಟು ಅದ್ಭುತವಾಗಿ ಡೈರೆಕ್ಷನ್ ಮಾಡ್ತಾರೆ, ನಟನೆ ಮಾಡ್ತಾರೆ. ಹೊಂಬಾಳೆ ಪ್ರೊಡಕ್ಷನ್ಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಯಾರೇ ಕೆಟ್ಟ ಕಾಮೆಂಟ್ಗಳು, ಬ್ಯಾಡ್ ಕಾಮೆಂಟ್ಗಳು ಹೇಳ್ತಾರಲ್ಲ ಈ ಫೇಕ್ ಚಾನಲ್ಗಳಲ್ಲಿ, ಅದನ್ನೆಲ್ಲ ಕೇಳೋಕೆ ಹೋಗಬೇಡಿ. ನಂದು ಒರಿಜಿನಲ್ ಚಾನಲ್ಲು ಇರೋದನ್ನು ಅಂದರೆ ಸತ್ಯ ಅಂತ ಹೇಳೋದು ಒರಿಜಿನಲ್ ಚಾನಲ್ ಆಗಿರುತ್ತೆ. ಈ ಫೇಕ್ ಚಾನಲ್ಗಳು ಇರ್ತಾವಲ್ಲ, ತುಳಿಯೋ ಚಾನಲ್ಗಳು ಕೆಲವ್ರನ್ನ, ನಾನು ಕೆಲವೊಂದು ಚಾನಲ್ಗಳಲ್ಲಿ ನೋಡಿದೆ, ಕೆಲವೊಂದು ಬ್ಯಾಡ್ ಕಾಮೆಂಟ್ಗಳು ಕಾಂತಾರ ಬಗ್ಗೆ ಹಾಕಿದ್ರು. ಆದರೆ ಜನ ಮುಸುರ್ತಾ ಇದ್ದಾರಲ್ಲ, ಹೋಗಿ ನಿನ್ನ ಕಿತ್ತೋಗಿರೋ ಕಾಮೆಂಟ್ನ ಯಾರು ನೋಡೋಕೆ ಕೂತ್ಕೊಳೋದಿಲ್ಲ. ಹಂಗಾಗಿ ಅವ್ರು ಯಾರು ಫೇಕ್ ಕಾಮೆಂಟ್ಗಳು ಕೆಲವು ಚಾನಲ್ಗಳಲ್ಲಿ ಹೊಟ್ಟೆ ಕಿಚ್ಚಿನ ಮೊಟ್ಟೆಗಳು ಹಾಕ್ತಾರಲ್ಲ, ಅದನ್ನೆಲ್ಲ ಕೇಳೋಕೆ ಹೋಗ್ಬೇಡಿ. ಕಾಂತಾರ ಅದ್ಭುತವಾಗಿದೆ ಸಿನಿಮಾ, ಹೋಗಿ ಥಿಯೇಟ್ರ್ನಲ್ಲಿ ಹೋಗಿ ನೋಡಿ, ತುಂಬ ಅನುಭವ ಆಗುತ್ತೆ ನಿಮಗೆ. ಊಹೆಗೂ ಮೀರಿದ, ಕಲ್ಪನೆಗೂ ಮೀರಿದ ಸಿನಿಮಾ ಕಾಂತಾರ ಸಿನಿಮಾ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾನೆ. ಕಡೆಗೆ ನಮಸ್ಕಾರ. ಟಿ.ಸಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಮ್ಮನ್ನು ಸ್ವಲ್ಪ ಬೆಳೆಸ್ರಿ. ನಮಗೂ ಕಾಂತಾರ ಡೈರೆಕ್ಷನ್ ಒಂದ್ಸಲ ಸ್ಫೂರ್ತಿ. ನಾವು ಮುಂದೆ ಡೈರೆಕ್ಷನ್ ಮಾಡೋದ್ರಿಂದ, ಮುಂದೆ ನಾನು ನಿರ್ದೇಶಕ ಆಗೋದ್ರಿಂದ, ನಟನ ಆಗೋದ್ರಿಂದ ನಮಗೂ ಒಂಥರ ಸ್ಫೂರ್ತಿ ಈ ಸಿನಿಮಾ ಅಂತ ಹೇಳ್ತಾ, ಇವಾಗ ನಾವಿಲ್ಲೋ ಒಂದು ಸಣ್ಣ ಕಲ್ಪನೆಯಲ್ಲಿ ಇದ್ವಿ, ಈ ಕಾಂತಾರ ನೋಡಿಬಿಟ್ಟು ದೊಡ್ಡ ಕಲ್ಪನೆಗೆ ಬಂದ್ವಿ, ದೊಡ್ಡ ಆಲೋಚನೆಗೆ ಬಂದ್ವಿ. ಒಂದು ಸಿನಿಮಾ ಅಂದರೆ ಬದಲಾವಣೆ ತರಬೇಕು. ನೋಡಿ, ಸಂಪ್ರದಾಯಸ್ಥರೆಲ್ಲ ಬಂದು ಸಿನಿಮಾ ನೋಡ್ತಾವ್ರೆ, ಮನೆ ಮಂದಿ ಎಲ್ಲ ಬಂದು, ಅಜ್ಜ ಅಜ್ಜಿ ಮುದುಕಿಯರೆಲ್ಲ ಬಂದು ಸಿನಿಮಾ ನೋಡ್ತಾವ್ರೆ. ಯಾಕೆ ಹೇಳಿ? ಕಂಟೆಂಟ್ ಇದೆ ಸಿನಿಮಾದಲ್ಲಿ, ಕತೆ ಇದೆ ಸಿನಿಮಾದಲ್ಲಿ. ಹಿಂದೂ ಧರ್ಮ, ಸನಾತನ ಧರ್ಮ, ದೈವ, ಪರಮೇಶ್ವರ, ಶಿವನನ್ನ ಒಂದು ಸಂಪ್ರದಾಯವನ್ನು ಎತ್ತಿಡುವಂತಿದೆ ಸಿನಿಮಾ. ಹಾಗಾಗಿ ಎಲ್ಲರೂ ಬರ್ತಾರೆ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ. ಕಾಣಿದ್ರೆ ನಮಸ್ಕಾರ.